ಹಾಯ್ ಹಾಲ್. ಈವ್ನಿಂಗ್ ಆದರೆ ಸಾಕು ಏನಾದರೂ ತಿನ್ನಬೇಕಂತ ಬಾಯಿ ಕ್ರೇವಿಂಗ್ ಆಗ್ತಾ ಇರುತ್ತೆ. ಇವತ್ತು ಸಹ ನಮಗೆ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇವತ್ತು ಮನೆಯಲ್ಲೇ ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಕುದೀತಾ ಇರುವಂತಹ ನೀರಿಗೆ ಮ್ಯಾಗಿನ ಹಾಕ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೂ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿನ ನೀಟಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೂ ಇಲ್ಲಿ ನೀಟಾಗಿ ನೀರಿನಲ್ಲಿ ಮ್ಯಾಗಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಇರುವಂತಹ ಮನೇಲಿ ಏನೇನು ತರಕಾರಿ ಇದೆ ಅದಗಳನ್ನ ಬಳಸ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕೋಸು ಎಲ್ಲನೂ ಬಳಸ್ಕೊಂಡಿದ್ದೀನಿ. ಇದಕ್ಕೆ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೂ ನಾನಿಲ್ಲಿ ಗೋಬಿನೂ ಸಹ ಹಾಕ್ಕೊಂಡಿದ್ದೀನಿ, ಹೂಕೋಸನ್ನು ಸಹ ಇಲ್ಲಿ ಬಳಸ್ಕೊಂಡಿದ್ದೀನಿ. ಎಲ್ಲವನ್ನೂ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸಣ್ಣ ಟೊಮೊಟೊನ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡಿದ್ದ ನಂತರ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮ್ಯಾಗಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈವ್ನಿಂಗ್ ಆದರೆ ಸಾಕು, ಮಕ್ಕಳಿಗಿಂತ ಹೆಚ್ಚಾಗಿ ದೊಡ್ಡವ್ರಿಗೆ ಬಾಯಲ್ಲಿ ಕ್ರೇವಿಂಗ್ ಬರುತ್ತೆ, ಏನಾದರೂ ತಿನ್ನಬೇಕು, ಏನಾದರೂ ಇದು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ. ಬೇಯಿಸ್ಬೇಕಾದ್ರೇ ಎಣ್ಣೆ ಒಳಗಡೆ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಒಂದಕ್ಕೊಂದು ಕಚ್ಕೊಳ್ಳೋದಿಲ್ಲ, ಉದುದ್ರಾಗಿ ಬರುತ್ತೆ ನೂಡಲ್ಸು. ಸೊ ಇದನ್ನು ಬೇಕಂತಂದರೆ ಮಕ್ಕಳಿಗೆ ಬೆಳಗ್ಗೆ ಲಂಚ್ ಬಾಕ್ಸ್ಗೂ ಸಹ ಹಾಕ್ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಕ್ಕೊಂಡಿದ್ದ ನಂತರ ಇವಾಗ ನಾನು ಸ್ವಲ್ಪ ಸೋಯಾ ಸಾಸನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಂತಂದರೆ ಸೋಯಾ ಸಾಸು, ಟೊಮೊಟೊ ಸಾಸು, ಟೊಮೊಟೊ ಕೆಚಪ್, ಚಿಲ್ಲಿ ಸಾಸು ಎಲ್ಲವನ್ನೂ ಸಹ ಬಳಸ್ಕೋಬೋದಾಗಿರುತ್ತೆ. ನಾನಿಲ್ಲಿ ಸೋಯಾ ಸಾಸ್ ಮಾತ್ರ ಬಳಸ್ಕೊಂಡಿದ್ದೀನಿ. ಆಮೇಲಿಂದ ಮ್ಯಾಗಿ ಪ್ಯಾಕೆಟ್ ಒಳಗಡೆ ಇರುವಂತಹ ಮಸಾಲಾನ ನಾನು ಇದ್ರೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಬೇಕಂತಂದರೆ ನೀವು ಒಂದು ನಿಂಬೂ ಸಹ ಸೇರಿಸ್ಕೋಬೋದಾಗಿರುತ್ತೆ. ಸೊ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಕಾಫಿ ಅಥವಾ ಟೀನ ಪಕ್ಕದಲ್ಲಿ ಇಟ್ಕೊಂಡು ತಿಂತಾ ಇದ್ರಂತೂ ಈವ್ನಿಂಗು ಆರಾಮ್ ಅನಿಸುತ್ತೆ. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಈವ್ನಿಂಗ್ ಹೇಗೆ ಕಳಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.